ಅಕ್ಕ ಅಕ್ಕ. ಏನಪ್ಪ ಎಲ್ಲ ಕೆಲಸ ಮುಗೀತಾ? ಅಕ್ಕ ಎಲ್ಲ ಕ್ಲೀನ್ ಮಾಡಿದಾಯ್ತು. ಸರಿ, ಊಟ ತಗೊಬರ್ತೀನಿ ಇರು. ಸರಿ ಅಕ್ಕ. ನಿಲ್ಸ್ಕೊ. ಒಳಗಡೆ ಎಲ್ಲ ಬರ್ತಿದ್ಯಾ? ಅಲ್ಲೇ ನಿಲ್ಸ್ಕೊ. ಯಾವ ಜಾತಿನೋ ಏನೋ ಒಳಗಡೆನೆ ಬಂದ್ಬಿಡ್ತಾನೆ. ಅಲ್ಲೇ ನಿಲ್ಸ್ಕೊ, ತಗೊಬರ್ತೀನಿ. ಎಷ್ಟೋ ನಿಮಿಷ ನಿಂತ್ಕೊ. ಆ ಹುಡುಗ ಕೀಳ್ ಜಾತಿ ಅಂತ ಆ ಥರ ಮಾಡ್ದಲ್ಲ, ಸರಿನಾ? ಹಂಗೆ ಅನ್ಬಿಟ್ಟು ಮನೆ ಒಳಗಡೆ ತಂದು ಕೂಸ್ಕೊಳ್ಳ. ಹಂಗೆಲ್ಲ ಮಾಡಬೇಡ, ತಪ್ಪು. ಅವನು ಉಸಿರಾಡೋ ಗಾಳಿನೇ ತಾನೇ ನೀನು ಕುಡಿತಿರೋದು. ಅದರಲ್ಲೇನಾದರೂ ಜಾತಿ ಕಾಣಿಸ್ತಾ? ನೀನು ತಿನ್ನೋ ಅನ್ನ ಯಾವ ರೈತ ಬೆಳೀತಾ ಇದ್ದಾನೆ ಅಂತ ನಿಂಗೆ ಗೊತ್ತಾ? ಅವನು ಯಾವ ಜಾತಿ ಅಂತ ನಿಂಗೆ ಗೊತ್ತಾ? ಆ ಹುಡುಗ ಕುಡಿಯೋ ನೀರನ್ನ ಮುಟ್ಟಿದ್ರೆ ಮೈಲಿಗೆ ಆಯ್ತದೆ ಅಂತ ಮೇಲಿಂದ ಆಗ್ತಾಯಿಲ್ಲ. ಅದೇ ಪಾಪ ಕರ್ಮ ತೊಳೆಯೋ ಗಂಗೆ ನಿನ್ನ ಥರನೇ ಜಾತಿ ಭೇದ ಮಾಡಿದರೆ ನಾವು ಬದುಕಕ್ಕಾಗ್ತಿತ್ತಾ? ನಾನು ಸತ್ರು ಈ ಮಣ್ಣಿಗೆ ಹಾಕೋದು, ನೀನು ಸತ್ರು ಇದೇ ಮಣ್ಣಿಗೆ ಉಣೋದು. ಈ ಸತ್ಯನ ನೀನು ತಿಳ್ಕೊಂಡ್ರೆ ಎಲ್ಲರೂ ಚೆನ್ನಾಗಿರ್ತೀವಿ. ಹೋಗು, ಅವ್ನು ನಾವು ಊಟಕ್ಕೆ ಕರ್ಕೊಂಡು ಬಾ. ಅಣ್ಣ ಒಳಗಡೆ ಬನ್ನಿ ಅಣ್ಣ. ಅಯ್ಯೋ ಇಲ್ಲ ಅಕ್ಕ, ಪರವಾಗಿಲ್ಲ. ಇಲ್ಲ ಅಣ್ಣ, ನಾನು ಮಾಡಿದ್ದು ತಪ್ಪಾಯ್ತು. ಬನ್ನಿ ಅಣ್ಣ, ತಿನ್ನಿ ಅಣ್ಣ. ಸರಿ ಅಕ್ಕ, ತಿಂತೀನಿ. ದಯವಿಟ್ಟು ನಾನು ಮಾಡಿದ ತಪ್ಪನ್ನ ಯಾರೂ ಮಾಡಬೇಡಿ. ಗಾಳಿ, ನೀರು, ಅನ್ನ ಇದೆಲ್ಲ ಪ್ರಕೃತಿ ಕೊಟ್ಟಿರೋ ವರ. ಅವಕ್ಕೆ ಭೇದ ಭಾವ ಇಲ್ಲ ಅಂದಮೇಲೆ ನಾವು ಮಾಡಿ ಏನು ಪ್ರಯೋಜನ? ನಾವು ಬದುಕೋದೇ 3 ದಿನ. ಒಳ್ಳೇದು ಮಾಡಿ ಬದುಕೋಣ.